ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಎಲ್ಲ SSLC ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶನಿವಾರ ನಡೆಯುವ ನಿಮ್ಮ ವಿಜ್ಞಾನ ವಿಷಯದ ಇಂಪಾರ್ಟೆಂಟ್ ಕ್ವಶನ್ ಆದರೆ ನೀಡ್ತಾ ಹೋಗ್ತೀನಿ. ಇಲ್ಲಿ ಈ ವಿಡಿಯೋನ ಅಂದರೆ ಹಿಂದಿನ ವಿಡಿಯೋದಲ್ಲಿ ಒಂದು ಭಾಗನ ಅಪ್ಲೋಡ್ ಮಾಡಿದ್ದೀನಿ, ಇದು ಎರಡನೇ ಭಾಗ. ಇಲ್ಲೊಂದು ನಾನು 5 ಮಾಡೆಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. 5 ಮಾಡೆಲ್ ಕ್ವಶನ್ ಪೇಪರ್ ವೆರಿ ಇಂಪಾರ್ಟೆಂಟು, ಯಾಕಂದರೆ ಇದು ನಿಮ್ಮ ಸ್ಕೋರ್ಗಾಗಿ ಪ್ರಿಪೇರ್ ಮಾಡಿರುವ ಕ್ವಶನ್ ಪೇಪರು. ಇಲ್ಲಿರೋ ಕ್ವಶನ್ ತುಂಬ ಕ್ವಶನ್ ನಿಮಗೆ ಎಕ್ಸಾಮಲ್ಲಿ ರಿಪೀಟ್ ಆಗ್ತದೆ. ಆದರೆ ನಿಮಗೆ ಈಗಾಗಲೇ ನೀವು ಸಿಲೆಬಸನ್ನು ಓದಿರ್ತೀರಾ ಮತ್ತು ಇದು ಪ್ರಾಕ್ಟೀಸ್ ಆದಂಗೆ ಆಗುತ್ತೆ ಮತ್ತು ಕೆಲವೊಂದಿಷ್ಟು ಕ್ವಶನು ರಿಪೀಟ್ ಆಗ್ತದೆ. ಆದ್ದರಿಂದ ವಿಡಿಯೋನ ಸ್ಟಾರ್ಟಿಂದ ಏನಾದರೂ ನೋಡಿ. ಹಿಂದಿನ ವಿಡಿಯೋ 1ನೇ ಭಾಗ ಏನಾದರೂ ನೀವು ನೋಡಿಲ್ಲ ಅಂದರೆ ತಪ್ಪದೇ ವಿಡಿಯೋ ಚಾನಲಲ್ಲಿ ಇರುತ್ತೆ, ಅದನ್ನು ಕೂಡ ವಾಚ್ ಮಾಡಿಬಿಟ್ಟು ಈ ವಿಡಿಯೋನ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇದು ಭಾಗ 2. ಇನ್ನು 3 ಭಾಗ ಅಪ್ಲೋಡ್ ಮಾಡ್ತೀನಿ. ಅದನ್ನು ನೀವು ಈ ವಿಡಿಯೋನ ಲೇಟ್ ಮಾಡಿ ನೋಡ್ತಾ ಇದ್ದರೆ ಅವುಗಳನ್ನು ಕೂಡ ಅಪ್ಲೋಡ್ ಮಾಡಿರ್ತೀನಿ, ಅದನ್ನು ಚಾನಲಲ್ಲಿ ಇರ್ತವೆ, ಚೆಕ್ ಮಾಡಿ. ಪ್ರತಿ ಪ್ರಶ್ನೆಗೆ 4 ಪರ್ಯಾಯಗಳನ್ನು ನೀಡಲಾಗುತ್ತದೆ. ಹೆಚ್ಚು ಸೂಕ್ತವಾದ ಉತ್ತರಗಳನ್ನು ಆರಿಸಿ ಮತ್ತು ಅದರ ವರ್ಣಮಾಲೆಯೊಂದಿಗೆ ಬರೆಯಿರಿ. 4 ಅಂಕಗಳ ಪ್ರಶ್ನೆ ಕೇಳಿದರೆ ಭಾಗ ಎ ಭೌತಶಾಸ್ತ್ರ. ಪ್ರಶ್ನೆ 1, ವಿದ್ಯುತ್ ಪ್ರವಾಹದ SI ಘಟಕವು ಡ್ಯಾಶ್ ಆಗಿದೆ. ಎ ಓಮ್, ಬಿ ಅಂಪೈರ್, ಸಿ ವ್ಯಾಟ್, ಡಿ ವೋಲ್ಟ್. ಇದರ ಆನ್ಸರ್ ಶೀಟ್ನ ನಾನು ಈ ವಿಡಿಯೋ ಲಾಸ್ಟಲ್ಲಿ ಕೊಡ್ತೀನಿ, ಯಾಕಂದರೆ ಈಗ ನಿಮಗೆ ಯಾವ ಆನ್ಸರ್ ಕರೆಕ್ಟ್ ಇವೆ ಅಂತ ನೋಟ್ ಮಾಡಿ ಅದನ್ನು ಇಟ್ಕೊಳ್ಳಿ. ಲಾಸ್ಟಿಗೆ ನಾನು ಆನ್ಸರ್ ಹೇಳ್ತಾ ಹೋಗ್ತೀನಲ್ಲ, ಅವಾಗ ಕರೆಕ್ಟ್ ಇವೆ ಆನ್ಸರ್ ಇಲ್ಲ ನೋಡಿ. ಪ್ರತಿಯೊಂದು ಪ್ರಶ್ನೆಯ ಆನ್ಸರ್ ನೀಡ್ತೀನಿ, ಅದರಿಂದ ವಿಡಿಯೋ ಲಾಸ್ಟಿಗೆ ಆನ್ಸರ್ ಶೀಟ್ ಇರ್ತದೆ. ಇಲ್ಲಿ ಕ್ವಶನ್ ಆದರೆ ನೋಡ್ತಾ ಹೋಗೋಣ. ವಿಡಿಯೋ ಲೆಂತ್ ಆಗುತ್ತೆ, ಫಾಸ್ಟಾಗಿ ಕ್ವಶನ್ ಹೇಳ್ತಾ ಹೋಗ್ತೀನಿ ನೋಡಿ. ಕ್ವಶನ್ ನಂಬರ್ 2, ವಾಣಿಜ್ಯ ವಿದ್ಯುತ್ ಮೋಟಾರ್ಗಳು ಡ್ಯಾಶನ್ನು ಬಳಸೋದಿಲ್ಲ. ಇಲ್ಲಿ ಆಪ್ಷನ್ ಆದರೆ ಇವೆ, ನಿಮಗೆ ಯಾವುದು ಕರೆಕ್ಟ್ ಆನ್ಸರ್ ನೋಡಿ ಟಿಕ್ ಮಾಡಿ ಇಟ್ಕೊಳ್ಳಿ. ಕ್ವಶನ್ ನಂಬರ್ 3, ಲಾಸ್ಟಿಗೆ ಆದರೆ ಆನ್ಸರ್ ನೀಡ್ತೀನಿ, ಮತ್ತು ಆನ್ಸರ್ ಎಲ್ಲಿವೆ ಅಂತ ಕೇಳಿಬಿಡಿ. ಲಾಸ್ಟಿಗೆ ಆನ್ಸರ್ ಆದರೆ ಎಲ್ಲ ಆನ್ಸರ್ ನೀಡ್ತೀನಿ. ಕ್ವಶನ್ ನಂಬರ್ 3, ಡ್ಯಾಶ್ ಬಿಡುಗಡೆಯಿಂದ ಜಾಗತಿಕ ತಾಪಮಾನ ಏರಿಕೆಯಾಗುತ್ತದೆ. ಕ್ವಶನ್ ನಂಬರ್ 4, ಚಿತ್ರದಲ್ಲಿ ತೋರಿಸಿರುವಂತೆ ಬೆಳಕಿನ ಕಿರಣವು ಮಾಧ್ಯಮ ಎ ಇಂದ ಮಾಧ್ಯಮ ಬಿಗೆ ಪ್ರವೇಶಿಸುತ್ತದೆ. ಎಗೆ ಹೋಲಿಸಿದರೆ ಮಾಧ್ಯಮ ಬಿಯ ವಕ್ರೀಕಾರಕ ಸೂಚ್ಯಂಕ ಇರುತ್ತದೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕ್ವಶನ್ ನಂಬರ್ 5, ಎ ಮತ್ತು ಬಿ 2.63 ಆದರೆ ಪ್ರತಿರೋಧಗಳನ್ನು ಅನುಸರಿಸುವ 2 ವಸ್ತುಗಳು, ಅವುಗಳಲ್ಲಿ ಯಾವುದು ವಿದ್ಯುತ್ ಆಪ್ತಿಯ ಉತ್ತಮ ವಾಹಕವಾಗಿದೆ? ಕಾರಣ ನೀಡಿ. ಕೆಲವೊಂದಿಷ್ಟು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿರ್ತವೆ, ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ಕ್ವಶನ್ ನಂಬರ್ 6, ಪ್ರಸ್ತುತ ಅನುಭವಗಳನ್ನು ಹೊತ್ತ ಕಂಡಕ್ಟರ್ ಯಾವಾಗ ಗರಿಷ್ಠ ಬಲವನ್ನು ಅನುಭವಿಸುತ್ತಾನೆ? ಇನ್ನು 2 ಅಂಕಗಳ ಪ್ರಶ್ನೆ, ಟೋಟಲಾಗಿ 2 ಇರ್ತವೆ, ಟೋಟಲಾಗಿ 4 ಅಂಕಗಳು. ಕ್ವಶನ್ ನಂಬರ್ 7, ಶಕ್ತಿಯ ಮೂಲದ ಆಯ್ಕೆ ಯಾವುದೇ 2 ಮಾನದಂಡಗಳನ್ನು ಪಟ್ಟಿ ಮಾಡುವುದೇ? ಕ್ವಶನ್ ನಂಬರ್ 8, ನಾವು ಕಣ್ಣಿನಿಂದ ವಸ್ತುವಿನ ಅಂತರವನ್ನು ಹೆಚ್ಚಿಸಿದಾಗ ಕಣ್ಣಿನಲ್ಲಿರುವ ಚಿತ್ರದ ಅಂತರಕ್ಕೆ ಏನಾಗುತ್ತದೆ? ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 3 ಅಂಕಗಳ 3 ಪ್ರಶ್ನೆ, 9 ಅಂಕಗಳು. ಇಲ್ಲಿ ಚಾಯ್ಸ್ ಆದರೆ ಕೊಟ್ಟಿರ್ತಾರೆ, ನಿಮಗೆ ಈಸಿ ಆಗುತ್ತೆ ಬರೆಯೋದಕ್ಕೆ. ಕ್ವಶನ್ ನಂಬರ್ 9, 5 ಸೆಂಟಿಮೀಟರ್ ಉದ್ದದ ವಸ್ತುವನ್ನು 30 ಸೆಂಟಿಮೀಟರ್ ವಕ್ರತೆಯ ತ್ರಿಜ್ಯದ ಪಿನ ಕನ್ನಡಿಯ ಮುಂದೆ 20 ಸೆಂಟಿಮೀಟರ್ ದೂರದಲ್ಲಿ ಇರಿಸಲಾಗುತ್ತದೆ. ಚಿತ್ರದ ಸ್ಥಾನ, ಅದರ ಸ್ವರೂಪ ಮತ್ತು ಗಾತ್ರವನ್ನು ಹುಡುಕಿ. ಅಥವಾ 7 ಸೆಂಟಿಮೀಟರ್ ಗಾತ್ರದ ವಸ್ತುವನ್ನು ಫೋಕಲ್ ಉದ್ದದ ಕಾನ್ಕೇವ್ ಕನ್ನಡಿಯ ಮುಂದೆ 27 ಸೆಂಟಿಮೀಟರ್ ತೀಕ್ಷ್ಣವಾಗಿ ಕೇಂದ್ರೀಕರಿಸಿದ ಚಿತ್ರವನ್ನು ಪಡೆಯಲು ಕನ್ನಡಿಯಿಂದ ಯಾವ ದೂರದಲ್ಲಿ ಪರದೆಯನ್ನು ಇಡಬೇಕು? ಚಿತ್ರದ ಗಾತ್ರ ಮತ್ತು ಸ್ವರೂಪವನ್ನು ವಿವರಿಸಿ ಅಥವಾ ಹುಡುಕಿ. ಕ್ವಶನ್ ನಂಬರ್ 10, ಗಗನಯಾತ್ರಿಗಳಿಗೆ ನೀಲಿ ಬಣ್ಣಕ್ಕೆ ಬದಲಾಗಿ ಆಕಾಶ ಏಕೆ ಕತ್ತಲೆಯಾಗಿ ಕಾಣುತ್ತದೆ? ಮಧ್ಯಾಹ್ನದ ಸಮಯದಲ್ಲಿ ಸೂರ್ಯ ಏಕೆ ಬಿಳಿಯಾಗಿ ಕಾಣಿಸುತ್ತಾನೆ? ಅಥವಾ ಬಿಳಿ ಬೆಳಕಿನ ವರ್ಣಪಲ್ಲಟದ ಮರು ಸಂಯೋಜನೆಯನ್ನು ತೋರಿಸುವ ನ್ಯೂಟನ್ನ ಪ್ರಯೋಗವನ್ನು ವಿವರಿಸಿ. ಕ್ವಶನ್ ನಂಬರ್ 11 ನೋಡಿ. ಇಲ್ಲಿಂದ ನಾನು ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ. ವಸ್ತುವನ್ನು 2F1ನಲ್ಲಿ ಇರಿಸಿದಾಗ ಪಿನ ಮಸೂರಕ್ಕಾಗಿ ಕಿರಣದ ರೇಖಾಚಿತ್ರವನ್ನು ಎಳೆಯಿರಿ. ರೇಖಾಚಿತ್ರವನ್ನು ಬಳಸಿಕೊಂಡು ರೂಪುಗೊಂಡ ಚಿತ್ರದ ಸ್ವರೂಪ, ಗಾತ್ರ ಮತ್ತು ಸ್ಥಾನವನ್ನು ಸಹ ನಿರ್ಧರಿಸಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ಅಂಕಗಳ ಪ್ರಶ್ನೆ ಕೇಳಿದರೆ ನಾನು ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ನೀವು ಪಾಸ್ ಮಾಡಿಬಿಟ್ಟು ಆದರೆ ಓದ್ಕೊಳ್ಳಿ. ಅಥವಾ ಕ್ವಶನ್ ಕೇಳಿದರೆ ನಿಮಗೆ ಈಸಿ ಆಗಲಿ. ಇಲ್ಲಿ ನೀವೊಂದು ಪಾಯಿಂಟ್ ಆದರೆ ಹೇಳ್ತೀನಿ ನೋಡಿ. ಎ ಮತ್ತು ಬರೆದರೆ ಕ್ವಶನ್ ನಂಬರ್ 12 ಬರೀರಿ. 12ಅಲ್ಲಿ ಎ ಬರೆದು ಮತ್ತು ಅಥವಾ ಕ್ವಶನ್ ಬರೆದ್ರೆ ನಡೆಯಲ್ಲ, ಅಲ್ಲಿ ನಿಮಗೆ ಮಾರ್ಕ್ಸ್ ಕಟ್ ಆಗ್ತದೆ. ಬರೆದರೆ 12 ಬರೀರಿ ಅಥವಾ ಕ್ವಶನ್ ಬರೀರಿ. ಅಲ್ಲಿ ಒಂದು ಪಾಯಿಂಟು ಇಲ್ಲೊಂದು ಪಾಯಿಂಟು ಬರೆಯೋಕೆ ಹೋಗಬೇಡಿ, ಅದರಿಂದ ನಿಮಗೆ ಮಾರ್ಕ್ಸ್ ಕಟ್ ಹೋಗೋ ಚಾನ್ಸಸ್ ತುಂಬ ಇರ್ತದೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 5 ಅಂಕಗಳ ಪ್ರಶ್ನೆ ಕೇಳಿದಾರೆ ನೋಡಿ. ಕ್ವಶನ್ ನಂಬರ್ 13, ವಿದ್ಯುತ್ ಮೋಟಾರ್ನ ಕೆಲಸ ವಿಧಾನ ವಿವರಿಸಿ. ವಿಭಜಿತ ಉಂಗುರ ಕಾರ್ಯವೇನು ಅಂತ ಕೇಳಿದ್ದಾರೆ. ಎ ಬಿ ಅಂತ ಕ್ವಶನ್ ಕೇಳಿದ್ದಾರೆ. ಭಾಗ ಬಿ ರಸಾಯನಶಾಸ್ತ್ರ. ಕ್ವಶನ್ ನಂಬರ್ 14, ಕೆಳಗಿನವುಗಳಲ್ಲಿ
ಆಂಫೋರೆಟಿಕ್ ಆಕ್ಸೈಡ್. ಕ್ವಶನ್ 15 ಡ್ಯಾಶ್ ಮಾಡಿದಾಗ ಎಸ್ಟರ್ಗಳು ರೂಪುಗೊಳ್ಳುತ್ತವೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 1 ಅಂಕಗಳ ಪ್ರಶ್ನೆ ನೋಡಿ. ಕ್ವಶನ್ 16 ಹುಣಸೆ ರಸದಲ್ಲಿ ಇರುವ ಆಮ್ಲವನ್ನು ಹೆಸರಿಸಿ. ಕ್ವಶನ್ 17 ಈ ಕೆಳಗಿನಗಳಲ್ಲಿ ಯಾವುದು ಸಂಯೋಜನೆಯ ಪ್ರಕ್ರಿಯೆಯಾಗಿದೆ, ಏಕೆ? ಎ ಕಲ್ಲಿದ್ದಲಿನ ದಹನ, ಬಿ ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಬಿಸಿ ಮಾಡುವುದು. ಕ್ವಶನ್ 18 ಕೆಳಗೆ ನೀಡಲಾದ ಕೆಳಗಿನ ಹೇಳಿಕೆಗಾಗಿ ಸಮತೋಲಿತ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ನೋಡಿ ಇಲ್ಲಿ ಒಂದು ಕ್ವಶನ್ 19 ನೋಡಿ. ಕೆಳಗಿನ ಸಂಯುಕ್ತವನ್ನು ಹೆಸರಿಸಿ ಮತ್ತು ಅದರ ಆಣ್ವಿಕ ಸೂತ್ರವನ್ನು ಬರೆಯಿರಿ. ಈ ರೀತಿ ನಿಮಗೊಂದು ರಾಸಾಯನಿಕ ಸಮೀಕರಣವನ್ನು ಕೊಡ್ತಾರೆ ಮತ್ತು ಅದಕ್ಕೆ ಸೂತ್ರವನ್ನು ನೀವು ಬರೀಬೇಕು. ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಮೂರು ಅಂಕಗಳ ಪ್ರಶ್ನೆ ಅಥವಾ 2 ಅಂಕಗಳ 3 ಅಂಕಗಳ ಪ್ರಶ್ನೆ 2 ಕೊಟ್ಟಿರ್ತಾರೆ. ಇದು 2 ಅಂಕಗಳ ಪ್ರಶ್ನೆ 3 ಕೊಟ್ಟಿರ್ತಾರೆ. ಟೋಟಲ್ ಆಗಿ 6 ಅಂಕಗಳು. ಕ್ವಶನ್ 20 ನೀರಿನಲ್ಲಿ ಆಮ್ಲಧಾರನು ವಿದ್ಯುತ್ ನಡೆಸುತ್ತದೆ ಮತ್ತು ಬ್ಯಾಟರಿಯನ್ನು ಲೇಬಲ್ ಮಾಡುತ್ತದೆ ಎಂದು ತೋರಿಸಲು ರೇಖಾಚಿತ್ರವನ್ನು ಬರೆಯಿರಿ. ಈ ರೀತಿಯಾಗಿ ನಮಗೆ ಕನ್ಫ್ಯೂಸ್ ಮಾಡ್ತಾರೆ ಕ್ವಶನ್ನ. ನೀವು ಕರೆಕ್ಟಾಗಿ ಯಾವ ಚಿತ್ರ ಇದೆಯಲ್ಲ ಆ ಚಿತ್ರನ ತೆಗೀರಿ. ಇಲ್ಲಿ ನಾನು ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ವಿಡಿಯೋ ಲೆಂತ್ ಆಗ್ತಾಯಿದೆ. ಪಾಸ್ ಮಾಡಿಬಿಟ್ಟು ಕ್ವಶನ್ ಓದ್ಕೊಳ್ಳಿ. 3 ಅಂಕಗಳ 3 ಪ್ರಶ್ನೆ ಕೇಳಿದ್ದಾರೆ. ಟೋಟಲ್ ಆಗಿ 9 ಅಂಕಗಳು. ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ವಿಡಿಯೋನ ಪಾಸ್ ಮಾಡಿಬಿಟ್ಟು ಓದ್ಕೊಳ್ಳಿ. ಕೆಳಗಿನ ಪ್ರಶ್ನೆ ಉತ್ತರಿಸಿ. 4 ಅಂಕಗಳ ಪ್ರಶ್ನೆ ಕೇಳಿದ್ದಾರೆ. ಎ ಮತ್ತು ಬಿ ಸಿ ಅಂತ 3 ಕೇಳಿದ್ದಾರೆ. ಇನ್ನು ಭಾಗ ಸಿ ಜೈವಿಕ ಶಾಸ್ತ್ರ ಅಂದರೆ ಜೀವಶಾಸ್ತ್ರ. ಇಲ್ಲಿ ಕ್ವಶನ್ 27 ಮಾನವನಲ್ಲಿರುವ ಜೀವನ ಪ್ರಕ್ರಿಯೆಗಳನ್ನು ಡ್ಯಾಶ್ ನಿಯಂತ್ರಿಸುತ್ತದೆ. ಕ್ವಶನ್ 28 ಅಹರ್ಸ್, ಕಟ್ಟಾಸ್, ಬಂಡಿಗಳು ಮತ್ತು ಕಾದಿನ್ಸ್ ಡ್ಯಾಶ್ನ ವಿಧಾನಗಳು. ನೋಡಿ 2 ಅಂಕಗಳ ಪ್ರಶ್ನೆ ಕೇಳಿದ್ದಾರೆ. 1 ಅಂಕ 2 ಅಂಕ ಮತ್ತು ಇಲ್ಲಿರೋ ಕ್ವಶನ್ನು ಇಂಪಾರ್ಟೆಂಟು, ಚೆನ್ನಾಗಿ ಓದ್ಕೊಳ್ಳಿ. 3 ಅಂಕಗಳ ಪ್ರಶ್ನೆ ಕೇಳಿದ್ದಾರೆ. ನೋಡಿ ಪಾಸ್ ಮಾಡ್ತಾ ಓದ್ಕೊಳ್ಳಿ. ಕ್ವಶನ್ 37 ಮಾನವರ ಹೃದಯದ ಲಂಬ ವಿಭಾಗವನ್ನು ತೋರಿಸಿ ರೇಖಾಚಿತ್ರವನ್ನು ಎಳೆಯಿರಿ ಮತ್ತು ಕೆಳಗಳನ್ನು ಲೇಬಲ್ ಮಾಡಿ ಅಂದರೆ ಗುರುತಿಸಿ ಅಂತ. ಎಡ ಕುಹರ, ಬಿ ಶ್ವಾಸಕೋಶದ ಅಪಧಮನಿ. ಎಡ ಕುಹರ ಮತ್ತು ಬಲ ಕುಹರ ಕನ್ಫ್ಯೂಸ್ ಮಾಡ್ಕೊಳ್ಕೋಬೇಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇದರ ಆನ್ಸರ್ ನಾನು ಈಗ ನೀಡ್ತಾ ಹೋಗ್ತೀನಿ ನೋಡಿ. ಇಲ್ಲಿ ನೀವು ಪಾಸ್ ಮಾಡಿಬಿಟ್ಟು ಹಿಂದಿನ ಕ್ವಶನ್ ನೋಡ್ಕೊಳ್ಳಿ ಮತ್ತು ಆನ್ಸರ್ ಮತ್ತು ವಿಡಿಯೋನ ಪಾಸ್ ಮಾಡಿಬಿಟ್ಟು ಓದ್ಕೊಳ್ಳಿ. ಹಿಂದೆ 2 ಕ್ವಶನ್ ಇವೆ, ಮುಂದೆ ಆನ್ಸರ್ ಇವೆ. ನಿಮಗೆ ಈಸಿ ಆಗಲಿ ಅಂತ ನಾನು ಈ ರೀತಿ ಪಾರ್ಟಾಗಿ ಡಿವೈಡ್ ಮಾಡಿದ್ದು. ನೀವು ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ಓದ್ಕೋಬೋದು ಮತ್ತು ಹಿಂದೆ ಕ್ವಶನ್ ಆದರೆ ನೋಡ್ಕೊಳ್ಳಿ ಮತ್ತು ಯಾವುದಾದ್ರೂ ಒಂದು ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ನೋಡ್ತಾ ಹೋಗಿ. ಕ್ವಶನ್ ಸ್ಕ್ರೀನ್ಶಾಟ್ ತೊಗೊಳ್ಳಿ ಮತ್ತು ಆನ್ಸರನ್ನು ನೋಡ್ತಾ ಹೋಗಿ. ಸ್ಕ್ರೋಲ್ ಮಾಡ್ತಾ ಇರ್ತೀನಿ, ಪಾಸ್ ಮಾಡಿಬಿಟ್ಟು ಓದ್ಕೊಳ್ಳಿ. ವಿಡಿಯೋ ಲೆಂತ್ ಆಗ್ತಾಯಿದೆ, ನಾನು ಬೇಗ ಪಾಸ್ ಮಾಡ್ತೀನಿ. ನೀವು ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ಹಿಂದೆ ಕ್ವಶನ್ ಹೇಳಿದನಲ್ಲ ಅಲ್ಲಿ ರಿಲೇಟೆಡ್ ಆಗಿ ಓದ್ಕೊಳ್ಳಿ. ಇಲ್ಲಿ ಎಲ್ಲ ಡಯಾಗ್ರಾಮ್ನ ಕೊಟ್ಟಿದ್ದೀನಿ, ಚೆನ್ನಾಗಿ ಆದರೆ ಪ್ರಾಕ್ಟೀಸ್ ಮಾಡಿ. ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ಓದ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 3, ಇದು ಕೂಡ ಇಂಪಾರ್ಟೆಂಟು. ಎಲ್ಲ 5 ಪಾರ್ಟಾಗಿ ಡಿವೈಡ್ ಮಾಡ್ತೀನಿ. ಅದನ್ನು ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ.